ದಾವಣಗೆರೆ ವಿಧಾನಸಭಾ ಕ್ಷೇತ್ರದ ದಾವಣಗೆರೆ ದಕ್ಷಿಣದ ಮುಸ್ಲಿಂ ಅಸಮಾಧಾನ. ಸಾದಿಕ್ ಪೈಲ್ವಾನ್ ಬೆಂಬಲ ಘೋಷಿಸುವುದರೊಂದಿಗೆ ಈ ಅಸಮಾಧಾನ ತಣ್ಣಗಾಯಿತು ಅನ್ನುವ ಒಪಿನಿಯನ್ ಇತ್ತು. ಆದರೆ ಇತ್ತೀಚಿನ ಹೇಳಿಕೆಗಳು, ವ್ಯಕ್ತವಾಗ್ತಾ ಇರುವ ಅಭಿಪ್ರಾಯಗಳು ಬೇರೆಯದೇ ಒಪಿನಿಯನ್ ಕೊಡ್ತಾ ಇದ್ದಾವೆ. ಬಾಗಲಕೋಟೆಯಿಂದ ಕುತುಬುದ್ದೀನ್ ಖಾಜಿ ಮುಸ್ಲಿಂ ಮುಖಂಡರ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಕುತುಬುದ್ದೀನ್ ಖಾಜಿ ಅವರೇ, ಅದು ದಾವಣಗೆರೆ ಸಮಸ್ಯೆ, ಬಾಗಲಕೋಟೆಯಲ್ಲಿ ಏನೂ ಇಲ್ಲ. ಬಾಗಲಕೋಟೆಯಲ್ಲಿ ಯಥಾ ಪ್ರಕಾರ ಮುಸ್ಲಿಂ ಸಮುದಾಯ ಕಾಂಗ್ರೆಸ್ ಅನ್ನು ಬೆಂಬಲಿಸ್ತಾ ಇದೆಯಾ? ಸ್ಥಳೀಯ ಸಮಸ್ಯೆಗಳ ಒಂದು ಇಲ್ಲಿ ಬಾಗಲಕೋಟ್ ನಗರ ಮುಳುಗಡೆ ಪ್ರದೇಶ ಇರುವುದರಿಂದ ಬಾಗಲಕೋಟ್ ನಗರದಲ್ಲಿ 55 ಜಮಾತುಗಳದಾವು, 42 ಮಸೂತಿಗಳದಾವು. ಆ ಮುಳುಗಡೆಗೆ ಒಳಪಟ್ಟಂತ ಮಸೂತಿಗಳ ಮತ್ತು ಜಮಾತುಗಳ ಆಸ್ತಿ ಪಾಸ್ತಿಗಳಿಗೆ ಏನೋ ಒಂದು ಸ್ವಲ್ಪ ಲಾಸ್ಟ್ ಟೈಮ್ 23ನೇ ಇಸ್ವಿ ಒಳಗೆ ಏನೋ ಒಂದು ಸಾರ್ವತ್ರಿಕ ಚುನಾವಣೆ ಆಗಿತ್ತು. ಅವಾಗ ರಾಜ್ಯದ ಮುಖ್ಯಮಂತ್ರಿಗಳು ಅವಾಗ ಇನ್ನೂ ವಿರೋಧ ಪಕ್ಷ ಆಗಿದ್ರು ಸಿದ್ದರಾಮಯ್ಯನವರು, ಎಲ್ಲಾರು ಬಂದಿದ್ರು. ಬಂದು ಬಾಗಲಕೋಟೆಯ ಸಮಸ್ಯೆಗಳನ್ನ ಎಲ್ಲ ಆಲಿಸಿ ಹೋಗಿದ್ದಾರೆ. ಅವರು ಕೆಲವೊಂದು ಸಮಸ್ಯೆಗಳನ್ನ ಈಗಾಗಲೇ ಅವರು ಪರಿಹಾರ ಮಾಡ್ಯಾರ. ಇನ್ನಷ್ಟು ಸಮಸ್ಯೆಗಳು ಬಾಗಲಕೋಟೆ ನಗರದೊಳಗೆ ಆದಾವು. ಆ ಸಮಸ್ಯೆಗಳನ್ನ ಪರಿಹಾರ ಮಾಡ್ರಿ ಅನ್ನುವಂತ ಮಾತನ್ನ ಐತಿ. ಆದ್ರೆ ಇನ್ನೂ ನಿಶ್ಚಿತವಾಗಿ ಕಾಂಗ್ರೆಸ್ಗೆ ಬೆಂಬಲಿಸ್ತಾರ ಅಂತ ಏನೋ ಸ್ಪಷ್ಟತೆ ಸಿಕ್ಕಿಲ್ಲ ಸರ್. ಮತ್ತಾರ್ಗೆ ಹಾಕ್ತಾರ ಓಟು? ಇಲ್ಲ, ಮತ್ತಾರ್ಗೆ ಹಾಕ್ತಾರಂತ ತಾವು ಹಿಂಗೆ ಹೇಳಿದ್ರೆ ಆಪ್ಷನ್ ಅದಾವು ಹಾಕಾಕ, ಅದೇನಿಲ್ಲ. ಆದ್ರೆ ನೀವು ನಮಗೆ ಕಾಂಗ್ರೆಸ್ ಅನಿವಾರ್ಯ ಅನ್ನುವಂತ ರೀತಿಯಲ್ಲಿ ನೀವು ಮಾತಾಡಕತ್ತೀರಿ. ಮತ್ತಾರ್ಗೆ ಹಾಕ್ತಾರಂತೆ ಅಂತ ಹೇಳಿ ಅಷ್ಟೇ ಮಾತಾಡ್ಬೇಕು ಸರ್, ಅಷ್ಟೇ ನಮ್ಮ ಪತ್ರಕರ್ತರ ಧರ್ಮ. ಅದು ನಮದೇ ಆದಂತ ಹಕ್ಕೈತಿ ಸರ್. ನಮ್ಮ ಬಾಗಲಕೋಟೆ ಜಿಲ್ಲೆ ಒಳಗ ನಮ್ಮ ಸಮಾಜದ ಅಂದ್ರೆ ಅಲ್ಪಸಂಖ್ಯಾತರ ಸಮಸ್ಯೆಗಳನ್ನ ಆಲಿಸಬೇಕು. ಯಾರು ಆಲಿಸ್ತಾರ, ಯಾರು ಅದು ಸಮಸ್ಯೆಯನ್ನ ಪರಿಹಾರ ಮಾಡ್ತಾರ, ಅವ್ರಿಗೆ ನಾವು ಓಟ್ ಹಾಕ್ತೀವಿ. ಅದು ಸರ್ಕಾರ ನಮ್ಮ ಪರಿಹಾರ ಮಾಡಬೇಕಲ್ಲ. ಹೌದ್ರಿ, ಬಿಜೆಪಿ ಅವರು ದಿನ ಬೆಳಿಗ್ಗೆ ಎದ್ರೆ ಕಾಂಗ್ರೆಸ್ ಮೇಲೆ ತುಷ್ಟೀಕರಣ ಮಾಡ್ತಾರೆ, ಮುಸಲ್ಮಾನರ ಪರವಾಗಿದ್ದಾರೆ ಅಂದಾಗ ನೀವು ಮುಸಲ್ಮಾನರು ಕುಳಿತುಕೊಂಡು ನಾವು ಕಾಂಗ್ರೆಸ್ ಟೇಕ್ ಇಟ್ ಫಾರ್ ಗ್ರಾಂಟೆಡ್ ಅಲ್ಲ ಅಂತಂದ್ರೆ ಏನ್ ಮಾಡ್ಬೇಕು ಅವರು? ಇಲ್ಲ, ಬಿಜೆಪಿ ಅವರು ನಮ್ಗೆ ಓಟ ಬೇಡ ಅಂತಾರಲ್ರಿ. ಅಲ್ಪಸಂಖ್ಯಾತರು ಓಟ ಬೇಡ ಅಂತ ಹೇಳಿ ಒಂದು ಕಮ್ಯುನಿಟಿಗೆ ಹೋಲ್ಸಾಕ ಅವ್ರು ಹೋಗ್ತಾಕತ್ತಾರ. ಕಾಂಗ್ರೆಸ್ನವ್ರು ನಿಮ್ ಓಟ್ ಎಲ್ಲ ನಮಗೆ ಅಂತ ನಂಬ್ಕೊಂಡು ಕುತ್ಕೊಂಡಿದ್ದಾರೆ, ನೀವು ನಮ್ಗೆ ಬೇರೆ ಆಯ್ಕೆಗಳಿದಾವ ಅಂದ್ರೆ ಏನರ್ಥ ಅದು? ಇಲ್ಲ, ನಮಗೆ ಓಟ್ ಅಂತ ಅವ್ರು ತಿಳ್ಕೊಂಡಿದ್ದು ತಪ್ಪು. ಹಂಗಲ್ಲ, ನಮ್ಮ ಸಮಸ್ಯೆಗಳನ್ನ ಪರಿಹಾರ ಆಗ್ಬೇಕು. ನಮಗೆ ಸಿಗುವಂತ ಹಕ್ಕನ್ನ ಇವತ್ತು ಕಾಂಗ್ರೆಸ್ ಇರ್ಲಿ, ಇವತ್ತು ಬೇರೆ ಪಕ್ಷ ಇರ್ಲಿ, ಕೊಡುವಂತದ್ದು ನಮಗೆ ಸ್ಪಷ್ಟತೆ, ಒಂದು ಭರವಸೆ ಸಿಗ್ಬೇಕಲ್ಲ ಸರ್. ಸಿಕ್ಕರೆ ನಾವು ಓಟ್ ಹಾಕ್ತೀವಿ. ಇವತ್ತು ಕಾಂಗ್ರೆಸ್ ಆಗ್ಲಿ, ಮೊದಲು ಇದಕ್ಕಿಂತ ಮುಂಚಿತವಾಗಿ JDS ಇತ್ತು, ಅವ್ರಿಗೆ ಹಾಕ್ಯಾರ. ನಮ್ ಜನ ಬರೀ ಕಾಂಗ್ರೆಸ್ ಹಾಕಿಲ್ಲ, ಸೆಕ್ಯುಲರ್ ಪಾರ್ಟಿ ಹಾಕುವ ರೂಢಿ ಅಲ್ಪಸಂಖ್ಯಾತರ ಐತಿ. ಅವರು ಬಿಜೆಪಿ ಅವರು ಅಲ್ಪಸಂಖ್ಯಾತರಿಗೆ ಸೇರಂಗಿಲ್ಲ, ಅದಕ್ಕೆ ನಾವು ಹಾಕಂಗಿಲ್ಲ. ಈಗ ದಾವಣಗೆರೆ ಒಳಗಡೆ ಏನ್ ನಡೆದದಲ್ಲ, ಅದು ಇಡೀ ರಾಜ್ಯದೊಳಗೆ ಏನ್ ಚರ್ಚೆ ಆಗ್ತದೆ? ಮುಸಲ್ಮಾನ್ ಸಮುದಾಯದಲ್ಲಿ ಬಾಗಲಕೋಟೆ ಸೇರಿದಂತೆ ಏನ್ ಚರ್ಚೆ ಆಗ್ತಿದೆ ದಾವಣಗೆರೆಯಲ್ಲಿ ನಡೆದಿರೋದ್ರ ಬಗ್ಗೆ? ಬರೀ ಜಮೀರ್ ಅಹ್ಮದ್ ಖಾನ್ರಿಗೆ ಅಷ್ಟೇ ಬೇಸರ ಇದೆನೋ, ಬಟ್ ಮುಸ್ಲಿಂ ಸಮುದಾಯಕ್ಕೂ ಉಂಟಾದ್ರ ಬಗ್ಗೆ ಏನಾದ್ರು ಬೇಸರ? ನೋಡಿ, ಅಲ್ಲಿ ಅಲ್ಪಸಂಖ್ಯಾತರ ಒಂದು ಸಮುದಾಯ ಹೆಚ್ಚಿನ ಸಂಖ್ಯೆ ಇರುವುದರಿಂದ ಕಳೆದ ಒಂದು 4-5 ದಶಕಗಳಿಂದ ಅಲ್ಲೇ ಪದೇ ಕಾಂಗ್ರೆಸ್ಸಿಗೆ ಬೆಂಬಲಿಸಿ ಕಾಂಗ್ರೆಸ್ ಅಧಿಕಾರಕ್ಕೆ ತರುವಲ್ಲಿ ಪ್ರಮುಖ ಪಾತ್ರ ಅಲ್ಪಸಂಖ್ಯಾತ ಸಮುದಾಯ ಮಾಡೈತಿ. ಆದ್ರೆ ಈಗ ಹಿರಿಯರಾದಂತ ಶಾಮೂರ್ ಶಿವಶಂಕರಪ್ಪ ನಂತರ ಒಂದು 85,000-90,000 ಸಾವಿರ ಜನಸಂಖ್ಯೆ ಇರುವುದರಿಂದ ಸ್ವಾಭಾವಿಕ ರೀತಿ ನಮ್ಮ ಅಲ್ಪಸಂಖ್ಯಾತರ ಒಂದು ಮುಖಂಡರಿಗೆ ನೀವು ಟಿಕೆಟ್ ಕೊಡ ಅಂತ ಹೇಳಿದ್ದೇನೆ ತಪ್ಪಲ್ಲ. ಅದು ನಮ್ಮ ಸಮುದಾಯದ ಮುಖಂಡರು ಬೆಂಗಳೂರು ಆಗಿರೋರು, ಅಂದ್ರೆ ಇವು ಜಮೀರ್ ಅಹಮದ್ ಖಾನ್ ಇರ್ಲಿ, ಸಲೀಂ ಅಹಮದ್ ಇರ್ಲಿ, ಅಥವಾ ಇತ್ಯಾದಿ ಯಾರ ಇದ್ರು ನಮ್ಮ ಸಮುದಾಯಕ್ಕೆ ಮೊದಲ ಪ್ರಾತಿನಿಧ್ಯ ಕೊಡಬೇಕು. ಅವರು ಕೊಟ್ಟಾರ, ಅವರು ಪ್ರಯತ್ನ ಮಾಡ್ಯಾರ. ಅಲ್ಲ ಖಾಜಿ ಅವರ, ದಾವಣಗೆರೆ ದಕ್ಷಿಣದಲ್ಲಿ 25% ಮುಸ್ಲಿಮರಿದ್ದಾರೆ, 75% ಹಿಂದೂಗಳಿದ್ದಾರೆ. ಅಟ್ಲೀಸ್ಟ್ 72%. ಇರ್ಲಿ ಸರ್, ತೊಂದರೆ ಏನಿಲ್ಲ. ಆದ್ರೆ ಒಂದು ಎಲ್ಲಾ ಸಮುದಾಯಕ್ಕೆ ಅನುಕೂಲ ಆಗುವಂಗ ಎಲ್ಲಾ ಸಮುದಾಯಕ್ಕೆ ಸಂಖ್ಯೆ ಜಾಸ್ತಿ ಇದೆ ನಮಗೆ ಟಿಕೆಟ್ ಅನ್ನೋದಾದ್ರೆ ಸಂಖ್ಯೆ ಹಿಂದೂಗಳ ಜಾಸ್ತಿನ ಮುಸ್ಲಿಮರ ಜಾಸ್ತಿನ? ಅಬ್ದುಲ್ ರಜಾಕ್, ಈಗ ಕ್ವಶನ್ ಕೇಳ್ತೀನಪ್ಪ ನಾನು.
ಹಿಂದೂ ಅಂತ ಹೇಳಬೇಡ್ರಿ ನೀವು. ಯಾಕೆ? ಒಂದ್ ನಿಮಿಷ. ನಾವು ಭಾರತ ಪ್ರಜೆಗಳು ನಾವು. ಇವತ್ತು ಹಿಂದೂ ಇರ್ಲಿ, ಇವತ್ತು ಮುಸಲ್ಮಾನ್ ಇರ್ಲಿ, ಮತ್ತ್ ಮುಸ್ಲಿಂ vote ಕೇಳ್ಬೋದಾ? ಮುಸ್ಲಿಂ ಸೀಟ್ ಕೇಳ್ಬೋದಾ? ಅಲ್ಲಿ ಸಂಖ್ಯೆ ಹೆಚ್ಚಿದ್ದಾಗ ಸರ್, ಅಲ್ಲಿ ಸಂಖ್ಯೆ ನಿಮ್ಗಿಂತ ಒಳ್ಳೆ ಉತ್ತರ ಕೊಡ್ತಾರೆ ಕೊಡ್ಲಿ. ಕೇವಲ 27 ಸೀಟ್ಸ್ ಅಲ್ಲಿ 224 ಅಲ್ಲಿ ಎಲ್ಲಾ ಅಸೆಂಬ್ಲಿ ಕ್ಷೇತ್ರಗಳಲ್ಲಿ 27 ಕ್ಷೇತ್ರಗಳಲ್ಲಿ ಮುಸ್ಲಿಂ ವೋಟ್ ಪರ್ಸೆಂಟೇಜ್ ಜಾಸ್ತಿ ಇದೆ. ನಾನು ಹೇಳ್ದಂಗೆ ಇಲ್ಲಿ ಮೋರ್ ದೆನ್ 95,000 ವೋಟರ್ಸು ಅಲ್ಪಸಂಖ್ಯಾತರಲ್ಲಿ 82-83,000 ಜಾಸ್ತಿನೇ ಮುಸ್ಲಿಂ ವೋಟರ್ಸ್ ಇದ್ದಾರೆ. ಪ್ರತಿಯೊಂದು ಸಲ ನಿಮಗೆ ನಾನು ಸ್ಟ್ಯಾಟ್ಸ್ ಪ್ರಕಾರ ಹೇಳಕ್ಕೆ ಹೋದರೆ 1994 ಇದುವರೆಗೂ 22,133 ನಾವು ಕೊಟ್ಟಿರೋ ಮುಸಲ್ಮಾನರು ಕೊಟ್ಟಿರೋ ಮಾರ್ಜಿನ್ 2004 ಶಾಮನೂರು ಶಿಂಶಾಪುರವರಿಗೆ, 2008 15,000, 2013 ಕಾಂಗ್ರೆಸ್ನವರು 2023 15 ಸೀಟ್ ಕೊಟ್ಟಿದ್ದಾರೆ ಸರ್ ಮುಸಲ್ಮಾನರಿಗೆ, 9 ಗೆದ್ದು ಬಂದಿದ್ದಾರೆ ಸರ್. ಅದಕ್ಕೂ ಮುಂಚೆ ನಾವು 27 ತಗೊಂಡಿದ್ವಿ ಸರ್. ಯಾಕೆ ಕಡಿಮೆ ಆಯ್ತು? ಅದೇ ಕೇಳ್ತಿರೋದು. ಕೇವಲ ಒಂದು ವೋಟ್ ಬ್ಯಾಂಕ್ ಅಂತ ಇಟ್ಕೊಬಿಟ್ರೆ ನೀವು. ಇವಾಗ ನಿಮಗೆ ಗೊತ್ತು ಇಲ್ಲಿ ವೋಟ್ ಪರ್ಸೆಂಟೇಜ್ ಜಾಸ್ತಿ ಇದೆ, ನಾವು ಎಲ್ಲ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಇದು ಪರ್ಸೆಂಟೇಜ್ ಎಷ್ಟಿದೆ ಅಷ್ಟು ಸೀಟ್ ಕೊಡಿ ಅಂತ ಕೇಳ್ತಿದೀವ? ಇಲ್ವಲ್ಲ. 27 ಕ್ಷೇತ್ರಗಳಲ್ಲಿ ನಮ್ಮ ಪರ್ಸೆಂಟೇಜ್ ಜಾಸ್ತಿ ಇರೋದ್ರಿಂದ ಇಲ್ಲಿ ನಮಗೋಸ್ಕರ ಒಂದು ಅವಕಾಶ ಕೊಡಿ ಅಂತ ಕೇಳಿದ್ವಿ. ಯಾಕೆಂದ್ರೆ 100ಕ್ಕೆ 100 ನಾವು ಗೆಲ್ತೀವಿ. ನೇರ ಚುನಾವಣೆ ನಡೆದ್ರೆ ಗೆಲ್ಲೋ ಪಾಸಿಬಿಲಿಟಿ ಕಡಿಮೆ, ಅದಕ್ಕೆ ನಿಮ್ಮನ್ನು ವಿಧಾನ ಪರಿಷತ್ತಿಗೆ ಕಳಿಸ್ತೀವಿ, ರಾಜ್ಯಸಭೆ ಕಳಿಸ್ತೀವಿ. ಕಳಿಸ್ಲಿಲ್ವಾ ವಿಧಾನಸಭೆ ವಿಧಾನ ಪರಿಷತ್ಗೆ? ರಾಜ್ಯಸಭೆಗೆ ನಮ್ಮ ಪರ್ಸೆಂಟೇಜ್ ಎಷ್ಟಿದೆ ರಾಜ್ಯದಲ್ಲಿ ಅಟ್ಲೀಸ್ಟ್ ಅಷ್ಟು ಪರವಾಗಿ ನೀವು ಈಕ್ವಾಲಿಟಿಯಿಂದ ಕೊಡಿ. ಅದನ್ನೇ ಬೇರೆ ಸಮುದಾಯದವರು ಬೇರೆ ಲೋಕಸಭೆಯಲ್ಲಿ ಕೊಟ್ರೆ ಕನ್ಸಾಲಿಡೇಷನ್ ಆಗುತ್ತೆ. ಆ ಕಾರಣಕ್ಕಾಗಿ ನಿಮ್ಮನ್ನು ವಿಧಾನ ಪರಿಷತ್ತಿಗೆ ಕಳಿಸ್ತೀವಿ, ರಾಜ್ಯಸಭೆಗೆ ಕಳಿಸ್ತೀವಿ ಅಂತಾರೆ. ಇಲ್ಲಿ ಈ ಕ್ಷೇತ್ರದಲ್ಲಿ ನಿಧನರಾದ ಸನ್ಮಾನ್ಯ ಶಾಮನೂರು ಶಿವಶಂಕರಪ್ಪನವರು ಅವರು ತನ್ನ ಬಾಯಿಂದ ಹೇಳಿದ್ರು, ಇದು ಯಾವಾಗ ಹೇಳಿದ್ರು? ಇದು ಹೇಳಿದ್ರು, ಅವರು ಬರ್ತಿದೆ. ಪೈಲ್ವಾನ್ ಹೇಳಿದ್ರೆ ಹೇಳಿಲ್ಲ ಅವ್ರು ಹಂಗೆ ಅಂತ. ಪೈಲ್ವಾನ್ ನಮ್ಮ ಲೈವ್ ಕುತ್ಕೊಂಡಾಗ ಹೇಳಿದ್ರು. ಸಾದಿಕ್ ಪೈಲ್ವಾನ್ ಮೀರ್ ಸಾದಿಕ್ ಬಿಟ್ಬಿಡಿ ಸರ್. ಇವಾಗ ಅವ್ರ ಮಾತು ಬೇಡ. ಅದು ನಿಮ್ಗೆ ಬೇಕಾದಾಗ ಸಾದಿಕ್ ಅವರು ಇಲ್ಲಿ ಜನ ಬಂದು ಬೆಂಬಲ ಕೊಟ್ಟಿದ್ ಯುವಕರೆಲ್ಲ ಸಾದಿಕ್ ಪೈಲ್ವಾನ್ ಜಿಂದಾಬಾದ್ ಅಂದಿದ್ರು. ವಿಶ್ವಾಸ, ನಂಬಿಕೆ ಸರ್, ಪಾಲುದಾರಿಕೆ. ನಮ್ಗೆ ಇಷ್ಟೊಂದು ಪಾಲ್ ಬೇಕು. ಪಾರ್ಟಿ ಮುಖ್ಯ ಅನ್ನಿಸ್ತ್ರಿ ಸಾದಿಕ್ ಪೈಲ್ವಾನ್ರಿಗೆ. ಅವ್ರಿಗೆ ಬೆಂಬಲ ಕೊಟ್ಟಿದ್ಯಾರು? ಯುವಕರು. ಅವರು ದ್ರೋಹ ಮಾಡಿದ್ಯಾರಿಗೆ? ಅದೇ ಯುವಕರಿಗೆ. ಯಾರನ್ನ ಕೇಳಿ ನೀವು ವಾಪಸ್ ತಗೊಂಡ್ರಿ? ಸಿದ್ದರಾಮಯ್ಯನವರು ಕರೆದು ಹೇಳಿದ್ರು, ಮುಖ್ಯಮಂತ್ರಿ ಕೆಪಿಸಿಸಿ ಅಧ್ಯಕ್ಷರು ಹೇಳಿದ್ರು. ಅಲ್ಲಿ ಬಂದು ನಿಮಗೆ ಜೈ ಅಂತ ಹೇಳಿದವ್ರು ಯಾರು? ನಿಮಗ್ ಜೈ ಹೇಳಿದವ್ರು ಯಾರು? ಅದೇ ರೀ, ಬೇಸಿಕಲಿ ಅಂಡರ್ಲೈನಿಂಗ್ ಫ್ಯಾಕ್ಟರ್ ಇಷ್ಟೇ. ಪಕ್ಷನಿಷ್ಠೆ ಮತ್ತು ಧರ್ಮನಿಷ್ಠೆ ಅಂತ ಬಂದಾಗ ಧರ್ಮನಿಷ್ಠೆನೇ ಒಂದು ಗುಲ್ಗಂಜಿ ಜಾಸ್ತಿ ಆಗಬೇಕು ಅಂತ ಅಷ್ಟೇ. ಪ್ರತಿಯೊಂದು ಅಷ್ಟೇ. ನೀವು ಚೀಫ್ ಮಿನಿಸ್ಟರ್ ಡಿಸೈಡ್ ಮಾಡೋದು, ಕ್ಯಾಶ್ ನೋಡಿನೇ ಡಿಸೈಡ್ ಮಾಡೋದು. ನನ್ನ ಟೈಮ್ ಕೇವಲ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ, ಕಾಂಗ್ರೆಸ್ ನಿಮಗೆ ಮುಂಚೆ ಕಡಿಮೆ ಮಾಡ್ಕೊಂಬಂತಿರೋದು ಸೀಟು. ಮೊನ್ನೆ ನಡೆದ 2024 ಚುನಾವಣೆ 2019 34 ಜನ ಮುಸ್ಲಿಮ್ಸ್ಗೆ ಟಿಕೆಟ್ ಕೊಟ್ಟಿತ್ತು ಕಾಂಗ್ರೆಸ್ಸು. 2024 ಕೇವಲ 19, 50% ಕಡಿಮೆ ಆಗ್ತಿದೆ. ಆದರೆ ಇಲ್ಲಿ ಈ ಮುಸ್ಲಿಂ ಮುಖಂಡರ ಮಾತುಗಳನ್ನ ಕೇಳಿಸ್ಕೋಬೇಕಾದ್ರೆ ನಿಜವಾದ ಹಿಂದೂಗಳು ಬರೀ 25% ಇದ್ದೀವಿ ಅಂತಿದ್ದಂಗೆ ಇಡೀ ಕ್ಷೇತ್ರನೇ ನಮ್ಮದು, ನಮಗೇ ಟಿಕೆಟ್ ಕೊಡಬೇಕು, ನಮ್ಮದೇ ಎಲ್ಲ ನಡಿಬೇಕು, ಗೆದ್ದಿದ್ದು ನಮ್ಮಿಂದನೇ, ಸೋಲೋದು ನಮ್ಮಿಂದನೇ, ಇಡೀ ದೇಶ ನಡೆಯೋದೇ ನಮ್ಮಿಂದನೇ ಅಂತಕ್ಕಂಥ ದಾಷ್ಟದ ಮಾತುಗಳು ಬರ್ತವೆ. ಈ ಡೆಮೋಗ್ರಫಿ ಚೇಂಜ್ ಎಷ್ಟು ಡೇಂಜರಸ್ ಭಾರತಕ್ಕೆ ಅನ್ನೋದಕ್ಕೆ ಈ ಮುಖಂಡರ ಮಾತುಗಳನ್ನ ಕೇಳಬೇಕು. ನೋಡಿ, ಕೇವಲ 25%, ಅವರೇ 40 ಆಗಿಲ್ಲ 50 ಆಗಿಲ್ಲ, 25%ಗೆ ಈ ರೀತಿಯ 4 ಭಾಷೆಗಳು ಬರ್ತಾ ಇದ್ದಾವೆ ಅಂತ ಹೇಳಿದ್ರೆ, ಇನ್ನು 30-35 ಆದರೆ ಕಾಶ್ಮೀರದಲ್ಲಿ ಏನಾಗಿತ್ತು ಅದು ಕರ್ನಾಟಕದಲ್ಲೂ ಹಾಗೆ ಆಗುತ್ತೆ, ಕಾಸರಗೋಡಲ್ಲೇ ಆಗುತ್ತೆ, ಆಗ್ತಾ ಇದೆ, ನಡೀತಾ ಇದೆ, ಮಲ್ಲಾಪುರಮಲ್ಲಿ ನಡೀತಾ ಇದೆ, ಕಾಸರಗೋಡಲ್ಲಿ ನಡೀತಾ ಇದೆ. ಕೇವಲ ನಾನು ಹೇಳಿದ ಅಷ್ಟೇನೆ. ಹಾಗಾಗಿ ನಿಂಬಾಯಲ್ಲಿ 27 ಕ್ಷೇತ್ರಗಳಲ್ಲಿ ಮುಸ್ಲಿಮರ ವೋಟ್ ಪರ್ಸೆಂಟೇಜ್ ಜಾಸ್ತಿ ಇರೋದ್ರಿಂದ ಅಲ್ಲಿ ಕೇಳ್ತಿರೋದು ಅಲ್ಲ. 25% ಇದ್ರೆ ಈ ತರ ಮಾತು, ನಾವು 75% ಇಡೀ ರಾಜ್ಯದಲ್ಲಿ. ಹೌದು, ನಾವು 75% ಎಲ್ಲೂ ಮೀಸಲು ನಮ್ಮಿಂದನೇ ಅಂತ ಹೇಳಿಲ್ಲ. 25% ಆಗಿದ್ದಕ್ಕೆ ನಿಮ್ಗೆ ತಲೆ ನಿಲ್ತಿಲ್ಲ. ನೋಡಿ, ಹೇಳ್ತಿರೋದೇನು, 94ರಿಂದ ಎಲ್ಲಾ ಎಲೆಕ್ಷನ್ ಅಲ್ಪಸಂಖ್ಯಾತ ಗೆಲ್ಲಿಸ್ಕೊಂಡ್ ಬಂದಿರೋದು. ಹಿಂದೂಗಳು ಯಾರು ಓಟ್ ಹಾಕಿಲ್ವಾ? ಹಂಗಾದ್ರೆ 75% ಹಿಂದೂಗಳಲ್ವಾ? ಹಾಗಾದ್ರೆ ಇವ್ರು 25%ಗೆ ತಲೆ ನಿಲ್ತಾ ಇಲ್ಲ ಅಂತ ಹೇಳಿದ್ರೆ 30-35% ಏನಾಗುತ್ತೆ?
ಸಿದ್ದರಾಮಯ್ಯನೂ ಇರಲ್ಲ, ಡಿ ಕೆ ಶಿವಕುಮಾರ್ ಎಲ್ಲ ಯಾರು ಇರಲ್ಲ. ಇದನ್ನ ಎಲ್ಲ ಜನಗಳು ಅರ್ಥ ಮಾಡ್ಕೋಬೇಕು, ಕರ್ನಾಟಕದ ಜನಗಳು. ಮತ್ತೆ ಇನ್ನೊಂದೇನು ಹೇಳ್ತಿರೋದು ಅಂತ ಹೇಳಿದ್ರೆ ನೋಡಿ, ಇದು ಕಾಂಗ್ರೆಸ್ ಅವರು ಆಡ್ತಿರ್ತಕ್ಕಂಥ ನಾಟಕ ಅಂತ ನನಗೆಲ್ಲ ಅನ್ಸುತ್ತೆ ಅಜಿತ್. ಯಾಕೆಂತ ಹೇಳಿದ್ರೆ ಇವ್ರು ಆಗ್ಲೇನೇನೋ ಸೋಲೋದಕ್ಕೆ ಆಂಟಿಸಿಪೇಟರಿ ಬೇಲ್ ಅಪ್ಲೈ ಮಾಡ್ಕೊಂಡ್ಬಿಟ್ಟಿದ್ದಾರೆ. ದಾವಣಗೆರೆ ಪಕ್ಷ, ನಾನು ಒಳಗಡೆ ದಾವಣಗೆರೆಯಲ್ಲಿ ಇದಕ್ಕೆ ಕ್ಯಾನ್ವಾಸಲ್ಲಿದ್ದೆ. ದಾವಣಗೆರೆಯಲ್ಲಿ ಇವತ್ತು ಪರಿಸ್ಥಿತಿ ಹೇಗಿದೆ ಅಂತ ಹೇಳಿದ್ರೆ, ಎಸ್ಪೆಷಲಿ ನಾವು ಇವರಿಗೆ ಟಿಕೆಟ್ ಘೋಷಣೆ ಮಾಡಿದ್ಮೇಲೆ ಎಲ್ಲ ಇವತ್ತು ದಲಿತ ಓಟ್ಗಳು, ಹಿಂದುಳಿದ ಓಟ್ಗಳು, ಎಲ್ಲ ಹಿಂದೂ ಸಮುದಾಯದ ಓಟ್ಗಳು ಒಂದ್ ಕಡೆಗೆ ಕನ್ಸಾಲಿಡೇಟ್ ಆಗ್ತಾ ಇದೆ. ಜೊತೆಗೆ ಒಂದು ನಿಮಿಷ ಬಂದೆ, ಜೊತೆಗೆ ಅವು ಶಾಮನೂರ್ ಪರವಾಗೂ ಆಗ್ಬೋದ್ರಿ, ಅದು ಹಿಂದೂ ಕನ್ಸಲ್ಟೇಷನ್ ಅವ್ರ ಪರವಾಗಿ ಆಗ್ಬೋದು. ಬಹಳ ಧೈರ್ಯವಾಗಿ ಹೋಗ್ತಾ ಇದೀವಿ. ಈ ರೀತಿ ಹೊಸದಾಗಿ ಚರ್ಚೆಗಳು ಶುರು ಮಾಡ್ಕೊಂತಿರೋದು ಯಾಕೆ? ಯಾವ ವಿಷಯಕ್ಕೋಸ್ಕರ ನೋಡಿ, 1994ರಿಂದ ಇಲ್ಲಿವರೆಗೂ ಇವರಿಗೆ ಚರ್ಚೆಗಳಿಗೆ ಬಂದಿಲ್ಲ. ಈ ಬಾರಿಗೆ ಚರ್ಚೆ, ನಾನು ಆಗ್ಲೇ ಅದಕ್ಕೆ ಏನಕ್ಕೆ ಹೇಳಕ್ ಹೋಗ್ತಾ ಇದೆ ಅಂತ ಹೇಳಿದ್ರೆ, ಇಡೀ ದೇಶದಲ್ಲಿ ಈ ಮುಸಲ್ಮಾನ್ ಮುಖಂಡರುಗಳ ಥಿಂಕಿಂಗ್ ಪ್ಯಾಟರ್ನ್ ಯಾವ ತರ ಚೇಂಜ್ ಆಗ್ತಿದೆ ಅಂತ ಹೇಳಿದ್ರೆ, ಈಗ ಇವರಿಗೆ ಕಾಂಗ್ರೆಸ್ ಬೇಡ, ಯಾವ ಪಕ್ಷನೂ ಬೇಡ, ನಮ್ಮದೇ ಕ್ಯಾಂಡಿಡೇಟ್ ಪಕ್ಷ ಆಗ್ಬೇಕು, ನಮ್ಮ ಪಕ್ಷದ ದೇವಸ್ಥಾನದಲ್ಲಿ ನಮ್ಮದೇ ಕ್ಯಾಂಡಿಡೇಟ್ ಆಗ್ಬೇಕು ಎಲ್ಲ ರಾಜ್ಯಗಳಲ್ಲೂ. ಈ ಇಷ್ಟು ಆಯ್ತು. ಈಗ ನಿಮಗೆ ಕೊಟ್ಟಂಗೆ, ನೀವೇ ಹೇಳಿದಂಗೆ MLC ಕೊಟ್ಟಾಗಿದೆ, ರಾಜ್ಯಸಭಾ ಕೊಟ್ಟಾಗಿದೆ, ಎಲ್ಲವೂ ಕೊಟ್ಟಾಗಿದೆ. ಆದ್ರೆ ಏಕವಾಗಿ ಡಿಸೈಡ್ ಮಾಡುತ್ತೆ ಅಂತ ಗೊತ್ತಿದ್ರು ಕೂಡ ಇವ್ರು ಓಪನ್ ಆಗಿ ನೀವು ಜಮೀರ್ ಅಹ್ಮದ್ ಹೇಳ್ತಾರೆ, ಅನೌನ್ಸ್ ಮಾಡ್ತಾರೆ, ಇದಕ್ಕಾಗಿ ಇವರಿಗೆ ಅಲ್ಪಸಂಖ್ಯಾತರಿಗೆ ಕೊಡಬೇಕು ಅಂತ ಹೇಳಿದ್ರೆ ಮುಸಲ್ಮಾನರ ಕ್ಯಾಂಡಿಡೇಟ್ಗಳು ಜಾಸ್ತಿ ಆದಷ್ಟು ನಿಮಗೆ ಲಾಭ ಆಗಿದೆಲ್ಲ. ಈಗ OIC ನಿಮ್ ಬಿ ಟೀಮ್ ಅಂತ ಹೇಳ್ತಾರೆ ಕಾಂಗ್ರೆಸ್ನವ್ರು ಅನೇಕ ಬಾರಿ. ನೋಡಿ, ಬಿಹಾರದಲ್ಲಿ OIC ಬಂದಿದ್ರಿಂದ ಹೋದ್ಸಲ ಗೆದ್ರಿ ನೀವು. ಉತ್ತರ ಪ್ರದೇಶದಲ್ಲಿ OIC ಬಂದು ನಿಂತಿದ್ರಿಂದ ಒಂದು 10 ಕ್ಷೇತ್ರ. ರಾಂಪುರ ಚುನಾವಣೆಯಲ್ಲಿ 65% ಮುಸಲ್ಮಾನರು ಇದ್ದಾರೆ. ಹೇಗೆ ಗೆದ್ವಿ ನಾವು? ಕುಂಡರ್ಕಿ 80% ಮುಸ್ಲಿಂ ಇದ್ದಾರೆ. 1.44 ಲ್ಯಾಕ್ಸ್ ಗೆದ್ವಿ. ಸೀಮಾಂಚಲದಲ್ಲಿ ಹೇಗೆ ಗೆದ್ವಿ ನೋಡಿ. ಇವತ್ತು ಕೂಡ ಹೇಳಿದ್ನಲ್ಲ, ಪ್ರತಿಯೊಂದು ಮುಸಲ್ಮಾನ್ ಕುಟುಂಬವು ಕನಿಷ್ಠ 5 ಏನು ಮೋದಿ ಅವರ ಯೋಜನೆಗಳ ಫಲಾನುಭವಿಗಳು. ಪ್ರತಿ ಕುಟುಂಬ ನಾನು ಹೇಳೋದು, ಅದು ಗ್ಯಾಸ್ ಇರ್ಬೋದು, ಸುಮ್ಮನೆ ಡೈವರ್ಟ್ ಆಗುತ್ತೆ ಸಬ್ಜೆಕ್ಟು. ನಮ್ಮ ಜೊತೆಗೆ ಖಾದರ್ ಆದಿಲ್ ಬಾಷಾ ಪಕ್ಷೇತರ ಅಭ್ಯರ್ಥಿ ದಾವಣಗೆರೆ ಇವರು ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ಕಾರ. ಸರ್ ನಮಸ್ತೆ ಸರ್. ಈ ಅಷ್ಟು ಗೊಂದಲದ ಲಾಭ ಆಗುವ ನಿರೀಕ್ಷೆಯಲ್ಲಿದ್ದೀರಾ ನೀವು? ನನಗಾಗುತ್ತಿದ್ರ ಲಾಭ ಅಂತ? ಬೇಡ ಸರ್, ಈ ಗೊಂದಲನೂ ಬೇಡ, ಏನು ಬೇಡ. ಜನರ ಡೆವಲಪ್ಮೆಂಟ್ ನೋಡಿ, ಡೆವಲಪ್ಮೆಂಟಿಗೋಸ್ಕರ ವೋಟ್ ಮಾಡಿದ್ರೆ ಸಾಕು. ಮುಸ್ಲಿಂ ಕ್ಯಾಂಡಿಡೇಟಿಗೆ ಟಿಕೆಟ್ ಸಿಗಬೇಕಾಗಿತ್ತು ಕಾಂಗ್ರೆಸ್ನಿಂದ ಅಂತ ನಿಮ್ಗೂ ಅನ್ಸುತ್ತಾ? ಅಲ್ಲ ಕೇಳಿಸ್ತಾ ಸರ್? ಕೇಳಿಸ್ತಾ ಇದೆ, ಮಾತಾಡಿ ಪ್ಲೀಸ್. ಹಲೋ ಭಾಷಾ ಅವ್ರಿಗೆ ಕೇಳಿಸ್ತಾ ಇದೆ, ದಯವಿಟ್ಟು ಮಾತಾಡಿ. ಕಾಂಗ್ರೆಸ್ ಮುಸ್ಲಿಂ ಅಭ್ಯರ್ಥಿಗೆ ಕೊಡಬೇಕಾಗಿ ಟಿಕೆಟ್ ಅಂತ ನಿಮಗೂ ಅನ್ಸುತ್ತಾ? ಒಂದು ವೇಳೆ ಕಾಂಗ್ರೆಸ್ನಿಂದ ಮುಸ್ಲಿಂ ಕ್ಯಾಂಡಿಡೇಟ್ ಆಗಿದ್ರೆ ನೀವು ಕಣದಲ್ಲಿ ಉಳಿತಾ ಇದ್ರಾ? ಅವಕಾಶ ಮಾಡಿಕೊಡ್ಬೇಕಿತ್ತು ಸರ್. ಮಾಡಿಕೊಟ್ಟಿದ್ರೆ ನೀವು ನಿಲ್ತಿರ್ಲಿಲ್ವಾ ಸರ್? ವಾಯ್ಸ್ ಸರಿಯಾಗಿ ಕೇಳಿಸ್ತಿಲ್ಲ ನನಗೆ. ನಾನು ಎರಡನೇ ಪ್ರಶ್ನೆ ಆಗಿತ್ತು ಸರ್. ಅಕಸ್ಮಾತ್ ಕಾಂಗ್ರೆಸ್ನವರು ಮುಸ್ಲಿಂ ಕ್ಯಾಂಡಿಡೇಟ್ಗೆ ಏನಾದ್ರು ಟಿಕೆಟ್ ಕೊಟ್ಟಿದ್ರೆ ನೀವು ಕಣದಲ್ಲಿ ಇರ್ತಿದ್ರಾ, ವಾಪಸ್ ತಗೋತಿದ್ರ ನಾಮಿನೇಷನ್ ಅಂತ? ನಾನು ಇರ್ತಿದ್ದೆ ಸರ್. ನಾನು ಇಂಡಿಪೆಂಡೆಂಟ್ ಆಗಿದ್ದೀನಿ, ನನಗೆ ನಾನು ಕಂಟೆಸ್ಟ್ ಮಾಡ್ತಿದ್ದೆ ಸರ್. ಏನ್ ರೀಸನ್ ಏನು? ಇಂಡಿಪೆಂಡೆಂಟ್ ಆಗಿ ಆದ್ರೂ ನಾನು ನಿಲ್ತೀನಿ ಅನ್ನೋದಕ್ಕೆ ರೀಸನ್ ಇಲ್ಲ. ಪಾರ್ಟಿನಲ್ಲಿ ಅವ್ರು ಇದ್ರಲ್ಲ, ಹಾಗಾಗಿ ಅವ್ರಿಗೆ ಅವಕಾಶ ಮಾಡಿಕೊಡ್ಬೋದಿತ್ತು, ಯಾರಿಗಾದ್ರೂ ಕೊಡ್ಬೋದಿತ್ತು ಅವ್ರು. ಅಲ್ಲ, ಹಂಗಿದ್ಮೇಲೆ ನೀವ್ಯಾಕೆ ನಿಂತ್ಕೋತಿದ್ರಿ? ಅವಾಗ ನೀವು ನಾಮಿನೇಷನ್ ವಾಪಸ್ ತಗೋಬೇಕಾಗಿತ್ತು. ಇಲ್ಲ ಸರ್, ಅವ್ರದ್ದು ಅದು ಕಾಂಗ್ರೆಸ್ ವಿಚಾರ. ನಾನು ಕಾಂಗ್ರೆಸ್ ದವನಲ್ಲ, ಬಿಜೆಪಿ ದವನು ಅಲ್ಲ, JDS ದವನು ಅಲ್ಲ. ನಾನು ಇಂಡಿಪೆಂಡೆಂಟ್ ಆಗಿ ಬಂದಿದ್ದೀನಿ, ಡೆವಲಪ್ಮೆಂಟ್ ಕಾನ್ಸಂಟ್ರೇಟ್ ನಾನು ಮಾಡ್ತಾ ಇದ್ದೀನಿ ಸರ್. ಅವರ ಉದ್ದೇಶಗಳು ಬೇರೆ ಬೇರೆ ಇದಾವೆ, ಅವ್ರು ಮಾಡ್ಕೊಳ್ತಾರೆ. ನಿಮ್ದು ಓಟ್ ಹೊಡೆಯೋ ಉದ್ದೇಶನೇ ಅಂತಾರಪ್ಪ ಅವರು. ಏನ್ ಸರ್? ಓಟ್ ಹೊಡೆಯೋ ಉದ್ದೇಶ ನಿಮ್ದು ಅಂತಾರೆ. ಓಟ್ ಹೆಂಗ್ ಹೊಡಿತೀವಿ ಸರ್? ಮತ್ತೆ ಅಲ್ಲ, ಈಗ ಹೊಸ ಫೇಸ್ ಬಂದಿರೋದ್ರಿಂದ ಎಲ್ಲರೂ ಹೊಸ ಫೇಸ್. ಇವಾಗ ಬಿಜೆಪಿ ಆಗ್ಲಿ, ಕಾಂಗ್ರೆಸ್ ಆಗ್ಲಿ, ಇಂಡಿಪೆಂಡೆನ್ಸ್ ಎಲ್ಲ ಹೊಸ ಫೇಸ್ ಬಂದಿರೋದು, ಯಾವ್ದು ಹಳಬ್ರು ಇಲ್ಲ. ಇಲ್ಲಿ ತನಕ ಅವಕಾಶ ಮಾಡಿಕೊಟ್ಟಿದ್ದಾರೆ. ಈಗ ಹೊಸ ಫೇಸ್ ಇರೋದ್ರಿಂದ ಯಾರು ಬೇಕಾದ್ರೂ ಪಾರ್ಟಿಸಿಪೇಟ್ ಮಾಡ್ಬೋದಲ್ಲ ಸರ್. ಈ ಜನರಿಗೆ ಬಿಟ್ಟಿದ್ದು ಇವಾಗ ಡೆವಲಪ್ಮೆಂಟ್ ನೋಡಿ ಮಾಡ್ತಾರೆ. ಇಲ್ಲಿ ತನಕ ಡೆವಲಪ್ಮೆಂಟ್ ಅಂತೂ ಆಗಿಲ್ಲ. ಇನ್ಮೇಲಾದ್ರೂ ಅವಕಾಶ ನೋಡಿ ಮಾಡ್ತಾರ ಅಂತ ಹೇಳಿ ನಾನು ಪಾರ್ಟಿಸಿಪೇಟ್ ಮಾಡಿದೆ ಸರ್. ಏನ್ ನಿಮ್ಮ ಅಪೀಲ್ ಪರ್ಟಿಕ್ಯುಲರ್ಲಿ ಮುಸ್ಲಿಂ ಸಮುದಾಯಕ್ಕೆ ಏನು? ಮುಸ್ಲಿಂ ಸಮಾಜಕ್ಕಿಲ್ಲ ಸರ್, ದಕ್ಷಿಣ ಜನತೆಗೆ ಅಪೀಲ್ ಸರ್ ಅಷ್ಟೇ. ಡೆವಲಪ್ಮೆಂಟ್ ನೋಡಿ ಮಾಡ್ಲಿ, ಇಲ್ಲಿ ತನಕ ಅವಕಾಶ ಮಾಡಿಕೊಟ್ಟಿದ್ದಾರೆ. ಡೆವಲಪ್ಮೆಂಟ್ ನೋಡಿ ನನಗೆ ಡೆವಲಪ್ಮೆಂಟ್ ಇಲ್ಲದ ಕಾರಣಕ್ಕೆ ನನಗೆ ಅವಕಾಶ ಮಾಡಿಕೊಳ್ಳಿ ಅಂತ ಕೇಳ್ಕೊಂತೀನಿ ಸರ್. CM ಇಬ್ರಾಹಿಂ, ಕೋಡಿಹಳ್ಳಿ ಚಂದ್ರಶೇಖರ್ ಮನೆ ತನಕ ಬಂದು ಬೆಂಬಲ ಸೂಚಿಸಿದ್ದು ನಿರೀಕ್ಷೆ ಮಾಡಿದ್ರ ಇದನ್ನ? ಸರ್ ನಿರೀಕ್ಷೆ ಮಾಡಿರ್ಲಿಲ್ಲ ಈ ತರ ಆಗುತ್ತೆ ಅಂತ ಹೇಳಿ.
ಬಟ್ ಇಂಡಿಪೆಂಡೆಂಟ್ ಆಗಿ ಹಾಕಿದ್ದೆ. ಬಟ್ ತುಂಬಾ ಸಪೋರ್ಟ್ ಮಾಡ್ತಾರೆ ಸರ್, ಎಲ್ಲ ಯುವಕರು ಎಲ್ಲ ಬರ್ತಿದ್ದಾರೆ, ಬೇರೆ ಬೇರೆ ಸಮಾಜದವರು ಬಂದು ಮಾಡ್ತಿದ್ದಾರೆ ಸರ್. ಹಾಗೆ ಬರ್ತಾ ಇರುವವರಲ್ಲಿ ಮುಸ್ಲಿಂ ಸಮುದಾಯದ ಪರ್ಸೆಂಟೇಜ್ ಎಷ್ಟು? ಏನ್ ಸರ್? ಹಾಗೆ ನಿಮ್ಮ ಹತ್ರ ಬಂದು ಬೆಂಬಲ ಸೂಚಿಸ್ತಾ ಇರುವವರಲ್ಲಿ ಮುಸ್ಲಿಂ ಸಮುದಾಯದ ಪರ್ಸೆಂಟೇಜ್ ಎಷ್ಟು? 20, 30, 40, 50, 60 ಎಷ್ಟು? ಒಂದ್ ಮಾಡ್ತಾರೆ ಸರ್, ಒಂದು 60-70% ಅಂತೂ ಮಾಡ್ತಾ ಇದಾರೆ. 60-70%. ಹೌದು ಸರ್. SDPI ಅಭ್ಯರ್ಥಿ ಕಣದಲ್ಲಿರೋದು ನಿಮ್ಮ ಮೇಲೆ ಏನು ಇಂಪ್ಯಾಕ್ಟ್ ಆಗುತ್ತೆ? SDP ಅವ್ರದ್ದು ಅವ್ರು ಹೊರಗಡೆದವ್ರಲ್ಲ ಸರ್, ಇಲ್ಲಿಂದವ್ರಲ್ಲ, ಯಾರು ಇಲ್ಲಿ ಹುಟ್ಟು ಬೆಳೆದಿಲ್ಲ ಅವರು. ಪ್ರಜಾಪ್ರಭುತ್ವ ಸರ್, ಯಾರು ಎಲ್ಲಾದ್ರೂ ಎಲೆಕ್ಷನ್ ನಿಂತ್ಕೋಬಹುದು, ಇದು ಒಳ್ಳೆ ಕತೆ ಆಯ್ತಲ್ಲ. ಅಲ್ಲ ಕರೆಕ್ಟ್, ಬಟ್ ಲೋಕಲ್ ಗ್ರೌಂಡ್ಸ್ ಇರ್ಬೇಕಲ್ಲ ಸರ್. ಸುಮ್ಮನೆ ಬಂದು ಎಲ್ಲೋ ಬಂದು ನಿಂತ್ಕೊಳ್ತಾರಂದ್ರೆ ಹೆಂಗಾಗುತ್ತೆ? ಈಗ ಸೋನಿಯಾ ಗಾಂಧಿ ಅವರು ಬಳ್ಳಾರಿಯಿಂದ ಬಂದು ನಿಂತ್ಕೊಂಡ್ರಪ್ಪ, ಇಂದಿರಾ ಗಾಂಧಿ ಚಿಕ್ಕಮಗಳೂರಿಗೆ ಬಂದಿದ್ರು, ಮೋದಿ ವಾರಾಣಸಿಗೆ ಹೋಗಿ ನಿಂತ್ಕೊಂಡಿದ್ದಾರೆ. ಅಲ್ಲ ಸರ್, ಈಗ ಇದ್ದವರಂತೂ ಪವರ್ ಅಲ್ಲಿ ಇದ್ರು ಕೂಡ ಏನು ಮಾಡಕ್ ಆಗ್ಲಿಲ್ಲ. ಓಕೆ, ಈಗ ಹೊರಗಡೆಯಿಂದ ಬಂದು ಯಾರಾದ್ರೂ ಮಾಡ್ತಾರಂತ ಹೇಳಿ ಜನರು ಹೆಂಗ್ ಭಾವಿಸ್ತಾರೆ ಸರ್? ಎಷ್ಟು ಓಟ್ ಬರಬಹುದು ಅನ್ನೋ ನಿರೀಕ್ಷೆಯಲ್ಲಿ ಇದ್ದೀರಿ ಭಾಷಾ ಅವರೇ? ಎಲ್ಲಕ್ಕಿಂತ ಜಾಸ್ತಿ ಬರುತ್ತಂತ ಹೇಳಿ ಅನ್ಕೊಂಡಿದ್ದೀನಿ ಸರ್, ಅಷ್ಟೇ. ಅಲ್ಲ, ಅಫ್ಕೋರ್ಸ್ ಗೆಲುವಿನ ಅಂದ್ರೆ ಗೆಲುವಿನ ಭರವಸೆ ಇದ್ಕೊಂಡೆ ಕಣದಲ್ಲಿ ಇರ್ಬೇಕ್ರಿ. ನಗುವಂಥದ್ದೇನಿದೆ ಅದರಲ್ಲಿ? ಗೆಲ್ತೀವಿ ಅಂತಾನೆ ಎಲೆಕ್ಷನ್ ನಿಂತ್ಕೋಬೇಕು. ಹೌದೌದು ಸರ್. ನನಗೆ 3 ರೀಸನ್ ಹೇಳಿ, ನೀವು ಗೆಲ್ತೀರಿ, ನಾನು ಇಂತಿಂಥ ಕಾರಣಕ್ಕಾಗಿ ಗೆಲ್ತೀನಿ ಅನ್ನುವಂಥದ್ದು. ಫಸ್ಟ್, ಅಭಿವೃದ್ಧಿ. ಜನ ಅಭಿವೃದ್ಧಿ ಇಲ್ಲದೆ ಬೇಸತ್ತಿದ್ದಾರೆ, ಅಭಿವೃದ್ಧಿ ಇದೀನಿ, ಯುವಕ ಇದ್ದೀನಿ, ನಾಲೆಡ್ಜ್ ಪರ್ಸನ್ ಇದ್ದೀನಿ. ಆಮೇಲೆ ಗ್ರೌಂಡ್ ಲೆವೆಲ್ ಅಲ್ಲಿ ಎಲ್ಲಾ ಮಾಹಿತಿ ನನಗಿದೆ. ಅಂದ್ರೆ ಎಲ್ಲೆಲ್ಲಿ ಕೆಲಸ ಏನೇನಾಗಬೇಕು, ಎಲ್ಲಿ ಅಂತ ಏನಂತ ಎಲ್ಲ ಪ್ರತಿಯೊಂದು ಇನ್ಫಾರ್ಮೇಶನ್ ನನಗಿದೆ. ಓಕೆ, ಈ ಎಲೆಕ್ಷನ್ಗೆ ಯಾವಾಗಿಂದ ಪ್ರಿಪರೇಷನ್ ನಡೆಸ್ತಾ ಇದ್ರಿ? ಶಾಮನೂರು ಶಿವಶಂಕರಪ್ಪರವರ ಮರಣದ ನಂತರವ? ಇಲ್ಲ ಸರ್, ಪ್ರಿಪರೇಷನ್ ಅನ್ನೋದಕ್ಕಿಂತ ಗ್ರೌಂಡ್ ರಿಯಾಲಿಟಿ ಗೊತ್ತಿತ್ತು. ಆಮೇಲೆ ಇಲ್ಲಿ ಸಿಚುವೇಶನ್ ಗೆ ಯಾರು ಫಿಟ್ ಕ್ಯಾಂಡಿಡೇಟ್ ಇಲ್ಲ ಅಂತ ಅನ್ಸ್ತು ಸರ್, ಹಾಗಾಗಿ ನಾನು ಹಾಕ್ದೆ. ನಾನು ಡಿಸೈಡ್ ಮಾಡಿದ್ ಬಿಫೋರ್ 24 hours ಮಾತ್ರ. ನಾನೇನು ಇವಾಗ ತಿಂಗಳಾನ್ಗಟ್ಟಿಂದ ವರ್ಕೌಟ್ ಮಾಡಿರ್ಲಿಲ್ಲ ಇದ್ರ ವಿಚಾರಕ್ಕೆ. ಓಕೆ, ಬಿಫೋರ್ 24 hours. ಅಂದ್ರೆ ಅದು ನೀವು ಓಟ್ ಹೊಡಿಲಿಕ್ಕೆ ನಿಂತಿದ್ದೀರಾ? ಏನ್ ಸರ್? ನೀವು ಓಟ್ ಹೊಡಿಲಿಕ್ಕೆ ನಿಂತಿದ್ದೀರಿ ಸರ್? ಕೇಳಿಸ್ತಾ ಇಲ್ಲ. ಓಟ್ ಡಿವೈಡ್ ಮಾಡೋದಕ್ಕೆ ಸ್ಪರ್ಧೆ ಮಾಡಿದ್ದೀರಿ ಅಂತ ಸರ್? ಇವಾಗ ಡಿವೈಡ್ ಆಗುತ್ತಂತ ನನಗೆ ಗೊತ್ತಿತ್ತೇನೆ ಸರ್ ಮುಂಚೆ? ಬಂದ್ಮೇಲೆ ಇವೆಲ್ಲ ಈಗ ಡೆವಲಪ್ಮೆಂಟ್ ಆಗಿರೋದಲ್ಲ ಸರ್. ಎಲ್ಲ ಫೈಲಿಂಗ್ ಆದ್ಮೇಲೆ ಲಾಸ್ಟಿಗೆ 2-3 days ಆದ್ಮೇಲೆ ತೆಕ್ಕೊಳಕ್ ಟೈಮ್ ನಲ್ಲಿ ಎಲ್ಲವೆಲ್ಲ ವಿಚಾರಗಳು ಹೊರಗೆ ಬಂದಿರೋದು. ಅಲ್ಲಿ ತನಕ ಏನು ಇದ್ದಿಲ್ಲ. ಕಾಂಗ್ರೆಸ್ ಸೀಟು ಮುಸಲ್ಮಾನರಿಗೆ ಕೊಡುತ್ತಂತಾನೆ ಇದ್ದಿದ್ದು. ಮುಸಲ್ಮಾನರಿಗೆ ಕೊಡೋದು ನಾನು ಇವೆಲ್ಲ ಡೆವಲಪ್ಮೆಂಟ್ ಆಗುತ್ತೆ ಈಗ ಆಗ್ಬೋದು ಹಂಗಾಗ್ಬೋದು ಅಂತ ಏನು ಯೋಚನೆ ಮಾಡ್ತಾ ಇದ್ದೀರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.